ಸಮಾಖ್ಯ ಪದ್ಧತಿಯ 10ನೇ ಶ್ಲೋಕ ಪಾದುಕಾ ಸಹಸ್ರದ 30ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕಾ ಸಹಸ್ರದಲ್ಲಿ ಬರೀ 1000 ಶ್ಲೋಕಗಳಿರುವುದಕ್ಕೆ ಕಾರಣ ಹೇಳ್ತಾರೆ. ಶ್ಲೋಕ ನೋಡೋಣ. ಷಟಕೋಪ ಇತಿ ಸಮಾಖ್ಯ ತವ ರಂಗಧುರೀಣ ಪಾದುಕೆ ಯುಕ್ತ ಸೂತೆ ಸಹಸ್ರಮೇವಂ ಸೂಕ್ತಿ ಸ್ವಯಮೇವ ಯನ್ಮಯಾ ಭವತಿ. ರಂಗಧುರೀಣ ಪಾದುಕೆ, ಹೇ ಶ್ರೀರಂಗನಾಥನ ಪಾದುಕೆಯೇ, ತವ ನಿನಗೆ, ಷಟಕೋಪ ಇತಿ ಷಟಗೋಪನೆಂಬ, ಸಮಾಖ್ಯ ಹೆಸರಾದುದು, ಯುಕ್ತ ಸೂಕ್ತವಾದುದು, ಯಾತ್ ಯಾವ ಕಾರಣದಿಂದ ಅಂದರೆ, ಭವತಿ ನೀನು, ಮಯಾ ನನ್ನ ಬಗ್ಗೆ, ಏವಂ ಈ ರೀತಿಯಾದ, ಸಹಸ್ರಂ ಸೂಕ್ತಿ 1000 ಶ್ಲೋಕಗಳನ್ನು ಸೂತೆ ಉಂಟು ಮಾಡುತ್ತೀಯೋ. ಪಾದುಕಾ ದೇವಿಯೇ ನಮ್ಮಾಳ್ವಾರರಾಗಿ ಅವತರಿಸಿದ್ದಾಳೆ. ನಮ್ಮಾಳ್ವಾರರು ತಮಿಳಿನಲ್ಲಿ 1000 ಪಾಶುರಗಳ ಪ್ರಬಂಧ ರಚಿಸಿದ್ದಾರೆ. ಪಾದುಕಾ ದೇವಿ ದೇಶಿಕರು ತನ್ನ ಮೇಲೆ ಸ್ತೋತ್ರ ಮಾಡುವಾಗ ನಮ್ಮಾಳ್ವಾರರ ಅವತಾರ ಪ್ರಭಾವದಿಂದ 1000 ಶ್ಲೋಕಗಳನ್ನಷ್ಟೇ ಮಾಡಿಸ್ಕೊಂಡ್ಳು. ಅಂದರೆ ನಮ್ಮಾಳ್ವಾರರಾಗಿ ಹುಟ್ಟಿದಾಗ ತಾನು 1000 ಶ್ಲೋಕ ಮಾಡಿದ್ರಿಂದ ತನ್ನ ಮೇಲೆ ಮಾಡುವ ಶ್ಲೋಕಗಳು 1000ವೇ ಇರಲಿ ಅನ್ನೋ ಆಸೆಯಿಂದ ಬರೀ 1000 ಶ್ಲೋಕಗಳನ್ನು ಮಾಡಿಸ್ಕೊಂಡ್ಳು. ಇಲ್ಲದೆ ಇದ್ದಿದ್ರೆ ಆಕೆ 1,00,000 ಶ್ಲೋಕಗಳನ್ನು ಮಾಡಿಸ್ಕೋಬಹುದಾಗಿತ್ತು. ಆದರೆ ಆಕೆ ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಆಕೆಗೆ ಆ ಹೆಸರು ಸೂಕ್ತವಾಗಿದೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.